ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನ್ ಗೊತ್ತಾ? ತಪ್ಪು ಮಾಡದೆ ಹೋದ್ರು ಕೆಲವೊಂದ್ಸಲ ಶಿಕ್ಷೆನ ಅನುಭವಿಸ್ಬೇಕಾಗತ್ತೆ ರಿಲೇಶನ್ಶಿಪ್ ಅಲ್ಲಿ. ಎಷ್ಟೋ ಜನ ಈ ಒಂದು ಪರಿಸ್ಥಿತಿನ ಫೇಸ್ ಮಾಡಿರ್ತಾರೆ. ಅವ್ರು ತಪ್ಪೇ ಮಾಡಿರಲ್ಲ ಪಾಪ, ಅನಿಸ್ಕೊಳ್ತಾರೆ, ಕಣ್ಣೀರ್ ಹಾಕ್ತಾರೆ, ಕೊರಗ್ತಾರೆ, ಡಿಪ್ರೆಷನ್ಗೆ ಹೋಗ್ತಾರೆ, ರೈಟ್? ಬಟ್ ಅದೇನು ಅಂತ ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ತರದ ವಿಡಿಯೋಗಳು ಸಿಗುತ್ತೆ. ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಅನ್ಯಥಾ ಸುಮ್ನೆ ಮೆಸೇಜ್ ಮಾಡಕ್ಕಂತೂ ನನ್ಗೆ ಟೈಮ್ ಇಲ್ಲ, ಸೊ ದಯವಿಟ್ಟು ಹಾಕಕ್ ಹೋಗ್ಬೇಡಿ ಮೆಸೇಜ್. ಕೆಲವರು ಹಾಗೆ ಮಾತಾಡ್ಸೋಣ, ದಯವಿಟ್ಟು ಕೌನ್ಸಿಲಿಂಗ್ ನೀಡಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸೊ ಪಾಯಿಂಟ್ ನಂಬರ್ 1, ಪರಿಸ್ಥಿತಿಗಳಿಂದ ಅವರು ಪ್ರಾಬ್ಲಮ್ ನ ಫೇಸ್ ಮಾಡಿರ್ತಾರೆ. ಲೈಕ್ ಅವ್ರೇನು ತಪ್ಪು ಮಾಡದೆ ಹೋದ್ರು ಕೆಲವೊಂದು ಪರಿಸ್ಥಿತಿಗಳಿಂದ ಅವರು ತಪ್ಪಿತಸ್ಥರಾಗಿ ಉಳಿದು ಬಿಡ್ತಾರೆ. ಅವ್ರು ತಪ್ಪು ಮಾಡಿರಲ್ಲ, ಆ ಪರಿಸ್ಥಿತಿ ಹಿಂಗ್ ಮಾಡಿರುತ್ತೆ. ಆ ಪರಿಸ್ಥಿತಿ ಎಲ್ಲ ಬೆರಳು ಮಾಡಿ ತೋರಿಸ್ತಾ ಇರತ್ತೆ, ಇವನೇ ತಪ್ಪಿತಸ್ಥ ಅಂತೇಳಿ. ಸ್ವಲ್ಪ ದಿನಗಳ ನಂತರ, ಸ್ವಲ್ಪ ತಿಂಗಳುಗಳ ನಂತರ ಅಥವಾ ವರ್ಷಗಳ ನಂತರ ಅವನ್ ತಪ್ಪು ಮಾಡಿಲ್ಲ ಅನ್ನೋದು ಗೊತ್ತಾಗತ್ತೆ. ಆಲ್ರೆಡಿ ಎಲ್ಲ ಮುಗಿದು ಹೋಗಿರತ್ತೆ. ಈ ತರದ ಪರಿಸ್ಥಿತಿಗಳು ಎಷ್ಟೋ ಸಂಬಂಧಗಳಲ್ಲಿ ಆಗೋಗಿದೆ. ಎಸ್ ಅನ್ನೋ. ಸೆಕೆಂಡ್ ಪಾಯಿಂಟ್ ಏನ್ ಗೊತ್ತಾ? ವ್ಯಕ್ತಿಯಿಂದ ಕೆಲವೊಂದ್ಸಲ ವ್ಯಕ್ತಿನೇ ಪ್ರಾಬ್ಲಮ್ ಆಗಿ ಬಂದ್ಬಿಡ್ತಾರೆ ಲೈಫಲ್ಲಿ. ನಾವ್ ಯಾವ ವ್ಯಕ್ತಿ ನಮ್ ಲೈಫಲ್ಲಿ ಇದ್ರೆ ತುಂಬಾ ಚೆನ್ನಾಗಿರ್ತೀವಿ ಅಂತ ಅನ್ಕೋತೀವಿ, ಅದೇ ವ್ಯಕ್ತಿ ಇರ್ಬೇಕಾದ್ರೆ ತುಂಬಾ ಚೆನ್ನಾಗಿರ್ತಾರೆ. ಅದಾಗಿ ಸ್ವಲ್ಪ ದಿನಕ್ಕೆ ಎಷ್ಟು ಚೆನ್ನಾಗಿದ್ರು ನಮ್ಮ ಒಟ್ಟಿಗೆ ಅಷ್ಟೇ ಉಲ್ಟಾ ನಮ್ಮ ಜೊತೆ ನಿಂತ್ಕೋತಾರೆ, ನಮ್ಮನ್ನ ಹಾಳು ಮಾಡಕ್ಕೆ. ಅಂದ್ರೆ ಅವ್ರ ಕಂಫರ್ಟಿಗೆ ನಾವ್ ಇರಲ್ವಲ್ಲ, ಕೇವಲ ನೋಡಕ್ ಶುರು ಮಾಡ್ತಾರೆ. ಇವ್ರನ್ನ ಹೆಂಗಾರು ಮಾಡಿ ಬೀಳಿಸ್ಬೇಕು, ಇದು ಮಾಡ್ಬೇಕು, ಅದು ಮಾಡ್ಬೇಕು. ಅದಕ್ಕೆ ವ್ಯಕ್ತಿಯಿಂದ ಪ್ರಾಬ್ಲಮ್ ಅಂತ ಹೇಳೋದು ನಾವು. ಅರ್ಥ ಆಗ್ತಿದೆಯಾ ಹೇಳ್ತಿರೋದು ನಾನು? ಎಲ್ಲರ ಲೈಫಲ್ಲಿ ಆಗಿರೋದು, ಇವನ್ ನನ್ನ ಲೈಫಲ್ಲೂ ಕೂಡ 100% ಏನೋ ಒಂದು ಆಗತ್ತೆ. ಲವ್ವೇ ಅಂತಲ್ಲ, ಫ್ರೆಂಡ್ಶಿಪ್ ಅಲ್ಲಿ ಅಥವಾ ಇನ್ನೇನೋ ವಿಚಾರದಲ್ಲಿ ಆಗತ್ತೆ ಡೆಫಿನೆಟ್ಲಿ. ಓಕೆ, ಸೊ ಅದಕ್ಕೆ ವ್ಯಕ್ತಿಯಿಂದ ಪ್ರಾಬ್ಲಮ್ ಆದಾಗ ಡೆಫಿನೆಟ್ಲಿ ಏನಾಗತ್ತೆ, ಆ ವ್ಯಕ್ತಿ ಚೆನ್ನಾಗಿರ್ಬೇಕಾದ್ರೆ ತುಂಬಾ ಚೆನ್ನಾಗಿರ್ತಾನೆ, ಉಲ್ಟಾ ಹೊಡೆದಾಗ ನಮ್ಮ ಮೇಲೇನೆ ತಿರುಗಿ ಬಿದ್ಬಿಡ್ತಾನೆ. ಅವಾಗ ಒಂದು ಪಾಠ, ಇದು ಬೆಸ್ಟ್ ಪಾಠ ಲೈಫಲ್ಲಿ. ಓಕೆ, ಈ ತರದ್ದು ಪರಿಸ್ಥಿತಿಯಿಂದ ಅವನು ತಪ್ಪು ಮಾಡದೆ ಹೋದ್ರು ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ನೆಕ್ಸ್ಟ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಇದು ವೆರಿ ಇಂಪಾರ್ಟೆಂಟ್. ಅರ್ಥ ಮಾಡ್ಕೊಳ್ಳೋ ರೀತಿಯಿಂದ ಅವ್ರು ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇದ್ದಾಗ ಅವನ್ ತಪ್ಪಾಗೆ ಕಾಣ್ತಾನೆ. ಅರ್ಥ ಮಾಡ್ಕೊಳ್ಳೋ ರೀತಿ ಏನಿದೆಯಲ್ಲ ಅದನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ದಿದ್ದಾಗ ಜೊತೆಗಿರೋ ವ್ಯಕ್ತಿನೂ ತಪ್ಪಾಗಿ ಕಾಣ್ತಾನೆ, ಸಿಚುವೇಶನ್ ತಪ್ಪಾಗಿ ಕಾಣುತ್ತೆ, ಎಲ್ಲಾನು ತಪ್ಪಾಗಿ ಕಾಣುತ್ತೆ, ಅವ್ನ್ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಈಗ ನೋಡಿ, ಶುರುವಾತಲ್ಲಿ ರನ್ನ ಅಂತ ಹೇಳಿದವರು ಆಮೇಲೆ ಕೆಟ್ಟ ಪದಗಳನ್ನು ಬಳಸ್ತಾರೆ. ಯಾಕೆ? ಅವತ್ತಿಗೆ ರೈಟ್ ಅರ್ಥ ಆಗ್ತಿದ್ರು, ಇವತ್ತಿಗೆ ರಾಂಗ್ ಅರ್ಥ ಆಗ್ತಿದ್ದಾರೆ. ಅವತ್ತಿಗೆ ಅವಶ್ಯಕತೆ ಇತ್ತು, ಅವತ್ತು ಅವಶ್ಯಕತೆ ಮುಗಿತಿಲ್ಲ, ಏನೇನೋ ಮಾತಾಡ್ತಾ ಇದ್ದಾರೆ. ಇದಕ್ಕೆ ತಪ್ಪು ಮಾಡದೆ ಹೋದ್ರು ಕೂಡ ಒಬ್ಬ ವ್ಯಕ್ತಿ ಶಿಕ್ಷೆ ಅನುಭವಿಸ್ತಾರಂತ ಹೇಳ್ತಾರಲ್ಲ, ಈ 3 ಕಾರಣಗಳಿಂದ, 3 ಸಿಚುವೇಶನ್ ಇಂದ, 3 ವಿಚಾರಗಳಿಂದ. ಓಕೆ, ವಿಡಿಯೋ ಮಾಡ್ಬೇಕನ್ನೋಷ್ಟು ವಿಡಿಯೋ ಮಾಡಿ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಅಲ್ಲಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಅಂಡ್ ಇಷ್ಟ ಆದ್ರೆ ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.